ಕೊಲೆ ಕೇಸಲ್ಲಿ ಜೈಲಲ್ಲಿರುವಂತ ನಟ ದರ್ಶನ್ಗೆ ಸೆಪ್ಟೆಂಬರ್ 5ರವರೆಗೂ ಕೂಡ ಜೈಲಿನ ಊಟವೇ ಗತಿ ಅನ್ನುವಂಥ ಸ್ಥಿತಿ. ಮನೆಯೂಟ ಬೇಕು ಅಂತ ಕೋರ್ಟಿಗೇನೋ ಅರ್ಜಿ ಸಲ್ಲಿಸಿದ್ರು ದರ್ಶನ್. ಆ ಅರ್ಜಿಯ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ. ಸೆಪ್ಟೆಂಬರ್ 5ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ದರ್ಶನ್ಗೆ ಮನೆ ಊಟ ಕೊಡೋದಕ್ಕೆ ಜೈಲು ಅಧಿಕಾರಿಗಳು ಈಗಾಗಲೇ ತಿರಸ್ಕರಿಸಿದ್ದಾರೆ. ಸದ್ಯಕ್ಕೆ ದರ್ಶನ್ಗೆ ಮನೆ ಊಟ, ಹಾಸಿಗೆ, ಬುಕ್ಕು ಮತ್ತು ಅವ್ರು ಏನೆಲ್ಲ ಕೇಳ್ಕೊಂಡಿದ್ದಾರೋ ಅರ್ಜಿಯಲ್ಲಿ ಅದು ಯಾವುದು ಕೂಡ ಸದ್ಯಕ್ಕಂತೂ ಸಿಗೋದಿಲ್ಲ. ವಿಸ್ತೃತ ಚರ್ಚೆಗಾಗಿ ಸಮಯ ಕೋರಿದ್ದಾರೆ ದರ್ಶನ್ ಪರ ವಕೀಲರು. ಸೊ ಈ ಕಾರಣಕ್ಕಾಗಿ ಈಗ ಮುಂದೂಡಿಕೆಯಾಗಿದೆ. ಸೆಪ್ಟೆಂಬರ್ 5ಕ್ಕೆ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ನಟ ದರ್ಶನ್, ನನಗೆ ಜೈಲಿನ ಊಟದಿಂದಾಗಿ ಆರೋಗ್ಯದಲ್ಲಿ ಏರುಪೇರು ಆಗ್ತಿದೆ. ನನ್ನ ತೂಕ ಇಳಿಕೆ ಆಗ್ತಾ ಇದೆ. ಆರೋಗ್ಯದ ಬೇರೆ ಬೇರೆ ಸಮಸ್ಯೆಗಳನ್ನು ನಾನು ಎದುರಿಸ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ನನಗೆ ಅವಕಾಶ ಕೊಡಬೇಕು ಅಂತ ಏನೋ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆ ನಂತರ ಅದು ಲೋವರ್ ಕೋರ್ಟಿಗೆ ಹೋಯಿತು. ಆ ಬಳಿಕ ಅಲ್ಲಿ ಇಲ್ಲ ಅಂತ ಆದ ನಂತರ ಮತ್ತೆ ಹೈಕೋರ್ಟ್ನ ಮೆಟ್ಟಿಲನ್ನು ಹತ್ತಿದ್ರು. ಹೈಕೋರ್ಟ್ ಆ ನಂತರ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿತ್ತು, ನೀವು ಇತ್ಯರ್ಥ ಮಾಡಿದ ನಂತರ ಕೋರ್ಟಿಗೆ ಅದರ ಮಾಹಿತಿಯನ್ನು ಕೊಡಿ ಅಂತ. ಸದ್ಯ ಈ ಅರ್ಜಿಯ ವಿಚಾರಣೆ ಸೆಪ್ಟೆಂಬರ್ 5ನೇ ತಾರೀಕಿಗೆ ಮುಂದೂಡಿಕೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಫೋನ್ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ಖಂಡಿತ ರಕ್ಷತ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ನ ಏಕಸದಸ್ಯ ಪೀಠ, ಅದರಲ್ಲೂ ಪ್ರಮುಖವಾಗಿ ನ್ಯಾಯಮೂರ್ತಿ ಆಗಿರುವಂತಹ ಎಂ ನಾಗಪ್ರಸನ್ನ ಅವರ ಬೆಂಚ್ನಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ನಡೆಯಿತು. ಕಳೆದ ಜುಲೈ 31ನೇ ತಾರೀಕು ಈ ಒಂದು ಅರ್ಜಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಪರ ವಕೀಲರು ಒಂದು ಮನವಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ನಾವು ಹೊಸದಾಗಿ ಒಂದು ಅರ್ಜಿಯನ್ನ ಸಲ್ಲಿಸುವಂತ ಕೆಲಸವನ್ನು ಮಾಡ್ತೀವಿ, ಅಂದ್ರೆ ಜೈಲು ಅಧಿಕಾರಿಗೆ ಮನವಿಯನ್ನ ಕೊಡ್ತೀವಿ ನಮಗೆ ಮನೆಯೂಟ ಕೊಡೋದಕ್ಕೆ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಕನ್ಸಿಡರ್ ಮಾಡುವಂತೆ ನಿರ್ದೇಶನ ನೀಡುವಂತೆ ಮನವಿಯನ್ನ ಸಲ್ಲಿಸಿದ್ರು. ಅದಕ್ಕೆ ಕಾನೂನು ಪ್ರಕಾರ ಏನ್ ಕ್ರಮ ಕೈಗೊಳ್ಳಬಹುದು ಅಂತ ನೀವು ಡಿಸೈಡ್ ಮಾಡಿ ಅಂತ ಜೈಲು ಅಧಿಕಾರಿಗಳಿಗೆ ಹಿಂದೆ ಜುಲೈ 31ನೇ ತಾರೀಕು ಹೈಕೋರ್ಟ್ ನಿರ್ದೇಶನವನ್ನ ನೀಡಿತು. ಅದರ ಅಂತವಾಗಿ ಇವತ್ತು ಯಾವ ಕ್ರಮವನ್ನ ತೆಗೆದುಕೊಂಡ್ರಿ, ಮತ್ತೆ ನೀವು ತೆಗೆದುಕೊಂಡ ಕ್ರಮಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಸಲ್ಲಿಕೆ ಮಾಡಿ ಅಂತೇಳಿ ಹೈಕೋರ್ಟ್ ನಿರ್ದೇಶನ ಇತ್ತು. ಅದರಂತೆ ಇವತ್ತು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತ ತಕ್ಷಣ ನ್ಯಾಯಮೂರ್ತಿಗಳು ನೇರವಾಗಿ ಅದರಲ್ಲೂ ಪ್ರಮುಖವಾಗಿ ಬಂದಿಖಾನೆಯ ಪರವಾಗಿರುವಂತಹ SPP ಬೆಳ್ಳಿಯಪ್ಪ ಅವ್ರನ್ನ ಏನು ಕ್ವಶನ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ನೀವು ಏನ್ ನಿರ್ಧಾರ ತೆಗೆದುಕೊಂಡ್ರಿ ಅಂತೇಳಿ. ಅದಕ್ಕೆ ಜೈಲು ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದೇನಂತಂದ್ರೆ 14ನೇ ತಾರೀಕು ಅವರು ಅರ್ಜಿಯನ್ನ ಯಾವತ್ತು ಕೊಟ್ಟರು ಅವತ್ತೇನೆ ಅವರ ಅರ್ಜಿಯನ್ನ ನಾವು ತಿರಸ್ಕರಿಸುವಂತ ಕೆಲಸವನ್ನು ಮಾಡಿದ್ವಿ. ಅವರಿಗೆ ಯಾವುದೇ ಮನೆಯೂಟ ಆಗಿರ್ಬೋದು, ಹಾಸಿಗೆ ಆಗಿರ್ಬೋದು, ಜೊತೆಗೆ ಬುಕ್ ಫೆಸಿಲಿಟಿ ಏನಿದೆ ಅದನ್ನ ನಾವು ಕೊಟ್ಟಿಲ್ಲ, ಅದನ್ನ ರಿಜೆಕ್ಟ್ ಮಾಡಿದ್ವಿ ಅಂತೇಳಿ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿದ್ರು. ಇನ್ನು ಇದೇ ವೇಳೆಯಲ್ಲಿ ದರ್ಶನ್ ಪರವಾಗಿ ಸಂಜೀವಿನಿ ಪ್ರಭುಲಿಂಗ ನಾವದ್ಗಿ ಅವರು ಕೂಡ ಹಾಜರಾಗಿದ್ರು. ಅವರನ್ನ ಕೇಳಿದಂತಹ ವೇಳೆ ನಮಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಮತ್ತೆ ಕಾಪಿಯನ್ನ ಸರ್ವ್ ಮಾಡಿದ್ರ ಅಂತ ಹೇಳಿದ್ರೆ ಜೈಲು ಅಧಿಕಾರಿಗಳನ್ನ ಕೇಳಿದ್ದಕ್ಕೆ ಹೌದು, ನಾವು ಅದನ್ನ ಕಾಪಿಯನ್ನು ಕೂಡ ಅವರಿಗೆ ಸರ್ವ್ ಮಾಡಿದ್ವಿ ಅನ್ನೋ ಮಾಹಿತಿಯನ್ನ ಕೋರ್ಟ್ ಗಮನಕ್ಕೆ ತಂದ್ರು. ಇನ್ನ ಈ ಮೂಲಕ ದರ್ಶನ್ ಅವರಿಗೆ ಸದ್ಯಕ್ಕೆ ಯಾವುದೇ ರೀತಿ ಮನೆ ಊಟ ಆಗಿರ್ಬೋದು, ಹಾಸಿಗೆ ಇರ್ಬೋದು, ಬುಕ್ ಇರ್ಬೋದು, ಆ ವ್ಯವಸ್ಥೆಯನ್ನ ನೀಡುವಂತಹ ಕೆಲಸವನ್ನ ಜೈಲು ಅಧಿಕಾರಿಗಳು ಅವರ ಮನವಿಯನ್ನ ತಿರಸ್ಕರಿಸಿದ್ದಾರೆ. ಇನ್ನು ಇದಕ್ಕೆ ಪ್ರಭುಲಿಂಗ ನಾವದ್ಗಿ ಅವರ ಪರವಾಗಿ ಅಂತಂದ್ರೆ ದರ್ಶನ್ ಪರವಾಗಿರುವಂತಹ ಸಂಜೀವಿನಿ ನಾವದ್ಗಿ ಅವರು ಒಂದು ಮನವಿಯನ್ನು ಸಲ್ಲಿಸಿದ್ರು. ನಾವು ಈ ಒಂದು ಆದೇಶ ಏನ್ ಮಾಡಿದ್ದಾರೆ ಜೈಲು ಅಧಿಕಾರಿಗಳು, ಅದಕ್ಕೆ ಪ್ರತಿವಾದವನ್ನು ಮಂಡಿಸೋದಕ್ಕೆ ಮತ್ತೆ ವಿಸ್ತೃತವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡಿಸೋದಕ್ಕೆ ನಮಗೆ ಕಾಲಾವಕಾಶ ಬೇಕು ಅಂತೇಳಿ 1 ವಾರ ಟೈಮ್ ಅನ್ನ ಕೇಳುವಂತಹ ಕೆಲಸ ಆಯಿತು. ಇದನ್ನ ಪರಿಗಣಿಸಿರುವಂತಹ ಕೋರ್ಟ್ ಸೆಪ್ಟೆಂಬರ್ 5ಕ್ಕೆ ಈ ಒಂದು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಈ ಮೂಲಕ ಸೆಪ್ಟೆಂಬರ್ 5ರವರೆಗೆ ದರ್ಶನ್ ಅವರಿಗೆ ಯಾವುದೇ ಮನೆಯೂಟ, ಹಾಸಿಗೆ, ಪುಸ್ತಕ ಆಗಿರ್ಬೋದು, ಮತ್ತೆ ಅವರು ಕೇಳಿದಂತಹ ಮನವಿಗಳೇನಿದೆ ಅದ್ಯಾವುದು ಕೂಡ ಈಗ ಸದ್ಯಕ್ಕೆ ಲಭ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿದೆ. ರಕ್ಷಿತ್, ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.